ಬೇಡ ಹೋಗ್ಬೇಡ ಅಂತ, ಆದ್ರೂ ನಾನು ಹೋಗಿದ್ದೆ ಅಂತ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಹಾಗಾಗಿ ಅವರು ಯತ್ನಾಳ್ ಟೀಮಿಗೆ ಸೇರಬಹುದಾದ ನಿರೀಕ್ಷೆಯನ್ನು ಕೂಡ ಇವತ್ತು ಇಟ್ಕೊಳ್ಳಲಾಗಿದೆ. ಕಮಲ ಪಡಿಗಲ್ ಬಿಜೆಪಿ ವರ್ಸಸ್ ಬಿಜೆಪಿಯ ಕಾಳಗ ಈಗ ತಾರಕಕ್ಕೇರ್ತಾ ಇದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಬಂಡಾಯದ ಬೆಂಕಿ ಹತ್ಕೊಂಡಿದೆ. ಡಾಕ್ಟರ್ ಸುಧಾಕರ್ಗೆ ವಿಜಯೇಂದ್ರ ಕೌಂಟರ್ರೂ ಕೊಟ್ಟಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಪಾತ್ರ ಶೂನ್ಯ, ರಾಜ್ಯದಲ್ಲಿ ನನ್ನ ಅಭಿಪ್ರಾಯ ಇಲ್ಲ, ನಾನು ಸುಧಾಕರ್ ಅವರನ್ನ ದೋಷಿಸಲ್ಲ, ಸುಧಾಕರ್ ಅವರ ಆಕ್ರೋಶದ ಮಾತನ್ನ ನೋಡಿದ್ದೇನೆ, ನಮ್ಮನ್ನ ಸಮಾಧಿ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಈ ರೀತಿ ಆಕ್ರೋಶದ ಮಾತು ಸರಿಯಲ್ಲ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ನಂದೇನು ಪಾತ್ರ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇನೆ, ಅವರ ಅಸಮಾಧಾನದ ಮಾತುಗಳನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಇದರಲ್ಲಿ ನಂದೇನು ಪಾತ್ರ ಇಲ್ಲ, ನಂದೆಲ್ಲ ಶೂನ್ಯ ಇದರಲ್ಲಿ ಅಂತ ಹೇಳಿದ್ದಾರೆ. ಸುಧಾಕರ್ ಅವರ ಈ ಅಸಮಾಧಾನದ ಮಾತು ಸರಿ ಅಲ್ಲ, ಬೇಸರದಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಇದೆಲ್ಲ ಸರಿ ಅಲ್ಲ ಅಂತ ವಿಜಯೇಂದ್ರ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಒಬ್ಬರೊಬ್ಬರೇ ಈಗ ವಿಜಯೇಂದ್ರ ಅವರಿಗೆ ವಿರೋಧಿ ಆಗ್ತಾ ಇದ್ದಾರೆ. ವಿರೋಧಿಗಳ ಬಣ ವಿಜಯೇಂದ್ರ ಅವ್ರಿಗೆ ಹೆಚ್ಚಾಗ್ತಾ ಇದೆ. ತಮ್ಮ ಜೊತೆಗಿರೋರಿಗಿಂತ ತಮ್ಮ ಆಪೋಸಿಟ್ ಅಲ್ಲಿರೋರ ಸಂಖ್ಯೆ ನೋಡುತ್ತಿದ್ದ ಹಾಗೇನೆ ಹೆಚ್ಚಾಗ್ತಾ ಇದೆ. ಬಿಜೆಪಿ ವರ್ಸಸ್ ಬಿಜೆಪಿ ಈ ಸಮರದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದರೆ ಎರಡೂ ಬಣದವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ವಿಜಯೇಂದ್ರ ಆ್ಯಂಡ್ ಟೀಮ್. ವಿಜಯೇಂದ್ರ ಇಲ್ಲ ಅಂತಂದರೆ ಬಿಜೆಪಿ ಇಲ್ಲ. ಯಡಿಯೂರಪ್ಪನವ್ರನ್ನ ನಾವು ಸ್ಮರಿಸ್ಕೊಳ್ಬೇಕು. ಯಡಿಯೂರಪ್ಪನವ್ರು ಎಂಥ ಹೋರಾಟಗಾರ ಬಿಜೆಪಿಯಲ್ಲಿ. ಅವರನ್ನು ನಾವು ಅವಾಚ್ಯ ಶಬ್ದಗಳಿಂದನೋ ಅಥವಾ ಅವರನ್ನು ನಿಂದಿಸುವಂಥದ್ದು, ಈ ಥರ ಏಕವಚನದಲ್ಲಿ ಮಾತಾಡುವಂಥದ್ದು ಅದೆಲ್ಲ ಸರಿಯಲ್ಲ. ವಿಜಯೇಂದ್ರ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರಂಗೆ ಯಾಕೆ ಕೊಡಬೇಕು? ವಿಜಯೇಂದ್ರ ಬಿಟ್ಟರೆ ಬೇರೆ ಪಕ್ಷದಲ್ಲಿ ಬೇರೆ ಯಾರೂ ಇಲ್ವಾ? ಅವರ ಸಾಧನೆಗೇನು? ಮುಂದೆ ಅವ್ರಿಗೆ ಅವಕಾಶ ಕೊಡ್ಬೋದಿತ್ತು. ಬಿಜೆಪಿಯಲ್ಲಿ ಮೊದಲಿಂದ ಇರುವಂಥ ಹಿರಿಯರಿದ್ದಾರೆ, ಅವ್ರಿಗೆ ಕೊಡ್ಬೋದಿತ್ತಲ್ಲ ಅಂತ ಎದುರಿಗಿರುವಂಥ ಟೀಮ್ನವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಎಷ್ಟೇ ಬಾರಿ ಸಮಾಧಾನ ಮಾಡೋದಕ್ಕೆ ನೋಡಿದ್ರು ಅದು ಸಾಧ್ಯ ಆಗ್ತಾ ಇಲ್ಲ. RSS ಕೂಡ ಬುದ್ಧಿ ಹೇಳಿದ್ದಾಗಿದೆ, ಎಚ್ಚರಿಕೆ ಕೊಟ್ಟಿದ್ದಾಗಿದೆ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸೋಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ಯಾಕೆಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೀಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ. ಸೊ ಯತ್ನಾಳ್ ಟೀಮ್ನ ಮೀಟಿಂಗ್ನಲ್ಲಿ ಇವತ್ತಿಗೇನೆಲ್ಲ ಹೈಲೈಟ್ಸ್ ಇದೆ. ಅದರ ಜೊತೆಗೆ ವಿಜಯೇಂದ್ರ ಅವರ ವಿರುದ್ಧ ಸುಧಾಕರ್ ಕೂಡ ತಿರುಗಿ ಬಿದ್ದಿರೋದ್ರಿಂದ ಸುಧಾಕರ್ ಯತ್ನಾಳ್ ಬಣ ಸೇರುವ ಸಾಧ್ಯತೆ ಇದೆಯಾ? ಎಸ್ ನೋಡಿ, ಡಾಕ್ಟರ್ ಸುಧಾಕರ್ ನಡೆ ಏನು ಅನ್ನೋದು ಕೂಡ ಪ್ರಶ್ನೆ. ಯತ್ನಾಳ್ ಟೀಮ್ಗೆ ಸೇರ್ಪಡೆ ಆಗಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಯಾಕಂದರೆ ರಾಮುಲು ಅವರು ಹೀಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾಗಲೇ ಯತ್ನಾಳ್ ಟೀಮ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು, ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ, ನಿಮಗೂ ಅಸಮಾಧಾನ ಇದೆ ಅಂತ ಗೊತ್ತು, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ. ಅದಕ್ಕೆ ರಾಮುಲು ಅವರು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು. ಸೊ ಈಗ ಸುಧಾಕರ್ ಅವರು ಕೂಡ ಸಿಡಿದೆದ್ದಿರೋದ್ರಿಂದ ಸುಧಾಕರ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಜೊತೆಗೆ ಯತ್ನಾಳ್ ಟೀಮಿಗೆ ಸುಧಾಕರ್
ಕೂಡ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಇದೆಲ್ಲದ್ರ ಜೊತೆಗೆ ವಿಜಯೇಂದ್ರ ಅವರು ನಂದು ಏನು ಪಾತ್ರ ಅಲ್ಲ, ಸುಮ್ಮನೆ ಮಾತಾಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚಿಸಿ ಮಾತಾಡಿ ಹೈಕಮಾಂಡ್ ನಾಯಕರು ಎಲ್ಲವನ್ನ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದು ದೊಡ್ಡ ಕಸರತ್ತಾಗ್ಬಿಟ್ಟಿದೆ. ಯತ್ನಾಳ್ ಟೀಮ್ ಒಂದ್ ಕಡೆಯಲ್ಲಿದೆ, ವಿಜಯೇಂದ್ರ ಅವರು ಒಂದ್ ಕಡೆ ಇದ್ದಾರೆ. ಈಗ ಸುಧಾಕರ್ ಅವರು ಬೇರೆ ತಿರುಗಿ ಬಿದ್ದಿರೋದ್ರಿಂದ ಸುಧಾಕರ್ ಯತ್ನಾಳ್ ಟೀಮಿಗೆ ಹೋಗೋ ಸಾಧ್ಯತೆ ಇದೆಯಾ? ಇವತ್ತು ಮೀಟಿಂಗ್ ಇರೋದ್ರಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ ರಾಕೇಶ್? ನೀತಿ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರ ದಿನದಿಂದ ದಿನಕ್ಕೆ ಹೊಸ ಸ್ವರೂಪಗಳನ್ನ ಪಡಿತಾ ಇದೆ. ಒಂದು ಕಡೆ ವಿಜೇಂದ್ರ ಅವರು ನಾನು ಸ್ಪರ್ಧೆಗೆ ಸಿದ್ಧ ಅನ್ನುವಂತ ಮಾತನ್ನ ಹೇಳಿಕೊಂಡ್ರು ಕೂಡ ಅವರ ಬಳಗದೊಳಗೆ ಇದ್ದಂತಹ ಸಂಸದ ಸುಧಾಕರ್ ಸೇರಿದಂತೆ ಬಹಳಷ್ಟು ಜನ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಸುಧಾಕರ್ ಅವರು ವಿಜೇಂದ್ರ ಅವರ ವಿಚಾರದಲ್ಲಿ ತಮ್ಮ ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾರೆ. ಏಕಪಕ್ಷೀಯ ನಿರ್ಧಾರವನ್ನ ವಿಜೇಂದ್ರ ಅವರು ತಳಿತಾರೆ ಅನ್ನುವುದಕ್ಕೆ ಇದು ಕೂಡ ಒಂದು ನಿದರ್ಶನವಾಗಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಸುಧಾಕರ್ ಅವರ ಭಿನ್ನರ ಬಳಗ ಸಂಪರ್ಕಕ್ಕೆ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ವಿಜೇಂದ್ರ ಅವರ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಹಾಗೆ ಅವರ ವಿರುದ್ಧ ಬಂಡಾಯದ ಸ್ವರೂಪವನ್ನು ಕಟ್ಟಿ ಹೋರಾಟ ಮಾಡ್ತಿರುವಂತಹ ಯತ್ನಾಳ್ ಅವರ ಬಣಕ್ಕೆ ಸಂಸದ ಸುಧಾಕರ್ ಅವರು ಸೇರ್ಪಡೆ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತದೆ. ಯಾಕಂದ್ರೆ ವಿಚಾರಾಧಾರಿತವಾಗಿ ಎಲ್ಲರೂ ಕೂಡ ಒಂದೇ ಹಂತದಲ್ಲಿ ಒಂದೇ ವಿಚಾರಧಾರೆಯನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಿರೋದ್ರಿಂದಾಗಿ ಭಿನ್ನರ ಬಣದಲ್ಲಿ ಈ ರೀತಿಯ ಹೋರಾಟಗಳು ಮತ್ತು ಚಿತ್ರಣಗಳು ದಾಖಲಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಹೋರಾಟದ ವೇದಿಕೆಗೆ ಅವರೆಲ್ಲರೂ ಒಂದೇ ಕಡೆ ಸೇರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅವರು ಒಟ್ಟಿಗೆ ಸೇರಿದ್ದೇ ಆದಲ್ಲಿ ವಿಜೇಂದ್ರ ಅವರ ಹಾದಿ ಕಷ್ಟ ಆಗುತ್ತೆ. ಹಾಗೆ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರದಲ್ಲೂ ಕೂಡ ಬದಲಾವಣೆಗಳು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.